ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ಅದು ರಾಹುಲ್ ಗಾಂಧಿ ಅವರಿಗೆ INDA ಮೈತ್ರಿಕೂಟದವ್ರಿಗೆ ಮುಜುಗರ ಆಗಿತ್ತು. ಮುಂದೆ ಏನಾಯ್ತದು? ಇಲ್ಲ, ಮುಜುಗರ ಆಗಲ್ಲ. ನಾನು ಸ್ಟೇಟ್ಮೆಂಟ್ ಪೂರ್ತಿ ಓದಿದ್ರೆ ಸರಿ ಇರೋದು. ಪೂರ್ತಿ ಓದದೆ ಯಾವುದೋ 2-3 ಲೈನ್ ಓದ್ಕೊಬಿಟ್ಟು ಅದ್ರ ಮೇಲೆ ಮಾತಾಡ್ತಾರೆ ಅಂತಂದರೆ ಅದೇನು ಮಾಡೋಕ್ಕಾಗೋದಿಲ್ಲ. ಓಕೆ, ಅದೇನು ಮಾಡೋಕ್ಕಾಗಲ್ಲ. ಅದು ಅಟ್ಲೀಸ್ಟ್ ನೋಡಿ, ಯಾವಾಗಲೂ ಕೂಡ ಯಾರು ಏನೇ ತಪ್ಪು ಮಾಡಿದ್ರು ಕೂಡ ಅವನೊಂದು ಅವಕಾಶ ಕೊಡ್ತಾರೆ ಅವ್ರಿಗೆ. ಅಟ್ಲೀಸ್ಟ್ ಏನಪ್ಪ ನಿನ್ನ ಮೇಲೆ ಈ ಥರ ಇದೆ, ಹಿಂಗಿದೆ, ನೀನೇನು ಹೇಳ್ತೀಯ ಇದಕ್ಕೆ ಅಂತ ಕೇಳ್ತಾರೆ. ಈಗ ಬೇಂಡ್ ಸಿಂಗ್ ಇಂದಿರಾ ಗಾಂಧಿನ ಹೊಡೆದಾಕ್ಬಿಟ್ಟ, ದೇಶಕ್ಕೆ ಗೊತ್ತು. ಆದರೂ ಕೂಡ ಟ್ರಯಲ್ ಮಾಡಲಿಲ್ವಾ? ಹಂಗೆ ಇಲ್ಲಾಂದರೆ ಹೊಡೆದಾಕ್ಬಿಟ್ಟ ಅಂತೇಳಿ ಸಾಯಂಕಾಲಕ್ಕೆ ನೇಣು ಹಾಕಲ್ವಲ್ಲ. ಹಾಗೆ ಇದರಲ್ಲೂ ಅಷ್ಟೇ ಒಂದು ಅವಕಾಶ ಕೊಡಬೇಕಿತ್ತು ಅಂತ ನನ್ನ ನಿರೀಕ್ಷೆ. ನಮ್ಮದು ನಿರೀಕ್ಷೆ ಅದೇ ಆಗಿತ್ತು ಅಲ್ವಾ? ಇವರು ಅವಕಾಶ ಇಲ್ಲದೆ ಒಂದು ಅನ್ಸೆರೆಮೋನಿಯಸ್ ಆಗಿ ಇವರು ಈ ಥರ ಮಾಡಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾದರೆ ಸಾಕು. ಬಟ್ ಅವತ್ತಿಂದನೂ ನಾನು ಟೈಮ್ ಕೇಳ್ತಾನೆ ಇದ್ದೀನಿ, ಹೈಕಮಾಂಡ್ನವ್ರಿಗೆ ಕೊಟ್ರಪ್ಪ ಒಂದು ಅವಕಾಶ ನೋಡೋಣ. ನಾನೇನು ಮಂತ್ರಿಗಿರಿ ಕೇಳಕ್ಕೆ ಹೋಗಲ್ಲ. ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಇದನ್ನು ಕ್ಲಾರಿಫೈ ಮಾಡಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ಅವಕಾಶ ಇಲ್ಲ. ಯಾವತ್ತು ಅವಕಾಶ ಬರ್ತದೆ ಬರಲಿ. ಮೊದಲು ನೀವು ರಾಜೀನಾಮೆ ಕೊಟ್ರಿ ಅಂತ ಸುದ್ದಿ ಬಂತು TV ಚಾನಲ್ಗಳಲ್ಲಿ, ಬ್ರೇಕಿಂಗು. ಆ ನಂತರ ವಜಾ ಅಂತ ಬಂತು. ನೀವಾಗಿಯೇ ರಾಜೀನಾಮೆ ಕೊಡ್ತೀನಿ ಅಂತ ಹೋದರೂ ಕೂಡ ಇಲ್ಲ, ರಾಜೀನಾಮೆ ಬೇಡ ಅಂದಿದ್ದಾರೆ, ವಜಾನೇ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಮುಖ್ಯಮಂತ್ರಿಗಳು ನಿಮಗೆ ಹೇಳಿದ್ರಂತೆ. ಕರೆಕ್ಟಾ ನಮಗೆ ಬಂದಿರೋ ಸುದ್ದಿ ಇದೆಲ್ಲ? ಈಗ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ಮಾಜಿ ಮಂತ್ರಿ ಅಲ್ಲ ಸರ್. ಸೋಮವಾರ ದಿವಸ ನಾನು 11 ಗಂಟೆವರೆಗೂ ಮಂತ್ರಿ ಇದ್ದೆ. 11:15ಗೆ 3 ಗಂಟೆಗೆ ಮಾಜಿ ಆದೆ, ಗೊತ್ತಾಯ್ತಾ? ಅದರಿಂದ ಅದು ಬಿಡಿ, ಅದು ಪಕ್ಷದ ಒಂದು ಆಂತರಿಕವಾಗಿ ನಡೆದಂಥ ಕ್ರಮಗಳಿರ್ತವೆ. ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡಿ ಏನು ಮಾತಾಡಿದ್ರು ಕೂಡ ಇಟ್ ಈಸ್ ಆಫ್ ನೋ ಯೂಸ್. ನೀವು ಸಿದ್ದರಾಮಯ್ಯನವರ ಬಣದ ಕಟ್ಟಾಳುವಾಗಿ ಸಿದ್ದರಾಮಯ್ಯನವರು ನಿಮ್ಮನ್ನು ಕ್ಯಾಬಿನೆಟ್ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು ಅಂತ ಅನ್ಸುತ್ತಾ ನಿಮಗೆ? ನಿಜವಾಗಲೂ ಪ್ರಯತ್ನ ಪಟ್ಟಿದ್ರು. ನನಗೂ ಗೊತ್ತಿದೆ ಅವ್ರು ಯಾರ್ಯಾರು ಮಾತಾಡಿದ್ರು, ಏನೇನು ಮಾತಾಡಿದ್ರು, ಅದು ಇದು ಅಂತ ನನಗೂ ಗೊತ್ತಿದೆ. ಅದು ಅದರಿಂದ ಅವ್ರ ಬಗ್ಗೆ ನನಗೆ ಏನೋ ಆಕ್ಷೇಪಣೆ ಇಲ್ಲ. ಅವ್ರಿಗೆ ಸ್ಟ್ರೈಡ್ ಈಸ್ ಲೆವೆಲ್ ಬೆಸ್ಟ್. ಆದರೂ ಕೂಡ ಹೈಕಮಾಂಡ್ನಲ್ಲಿ ಒಂದು ಅಭಿಪ್ರಾಯ ಮೂಡಿಸ್ಕೊಂಡ್ಬಿಟ್ಟಿದ್ರು ಅವರು. ಅದರಿಂದ ಅದನ್ನು ಬದಲಾಯಿಸಬೇಕು ಅಂತ ಹೇಳಿದ್ರೆ ಅದು ಸಮಯ ಬೇಕಷ್ಟೇ, ಅದು ಬದಲಾವಣೆ ಆಗ್ತದೆ.